ಯಾಕೆ ನಾವು ಬೆವರಿದಾಗ ತಂಪಂತನ್ಸುತ್ತೆ? ಅಥವಾ ಮಣ್ಣಿನ ಮಡಿಕೆಗಳಲ್ಲಿ ನೀರು ತಂಪಾಗಿರಲು ಕಾರಣ ಏನು? ಇವೆರಡು ಬಾಷ್ಪೀಕರಣ ಮತ್ತು ಅದರ ತಂಪಾಗಿಸುವ ಪರಿಣಾಮಕ್ಕೆ ಸಂಬಂಧಿಸಿದ್ದು. ಈ ವಿಡಿಯೋದಲ್ಲಿ ಬಾಷ್ಪೀಕರಣ ಅಂದ್ರೆ ಏನು ಮತ್ತು ಅದು ಹೇಗೆ ತಂಪು ಮಾಡ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನೀರನ್ನ ನಾವು ನೆಲದ ಮೇಲೆ ಚೆಲ್ಲಿದಾಗ ಅದು ಸ್ವಲ್ಪ ಸಮಯದಲ್ಲೇ ಮಾಯ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ದ್ರವವಾಗಿರುವ ನೀರು ನೀರಾವಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಬಾಷ್ಪೀಕರಣ ಅಂದ್ರೆ ದ್ರವ ಅನಿಲವಾಗೋದು. ಇದು ಯಾವುದೇ ತಾಪಮಾನದಲ್ಲಿ ಸಾಧ್ಯ. ಆದ್ರೆ ಖಂಡಿತವಾಗ್ಲೂ ತಾಪಮಾನ ಎಷ್ಟು ಬೇಗ ದ್ರವ ಅನಿಲವಾಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈ ರೀತಿ ದ್ರವ ಅನಿಲವಾಗುವಾಗ ಕಣಗಳಲ್ಲಿ ಆಗುವ ವ್ಯತ್ಯಾಸ ಏನು ಅಂತ ಸ್ವಲ್ಪ ಝೂಮ್ ಮಾಡಿ ನೋಡೋಣ. ಒಂದು ಕಂಟೈನರ್ನಲ್ಲಿ ನೀರು ತಗೊಳ್ಳೋಣ. ನೀರಿನ ಕಣಗಳು ಬೇರೆ ಬೇರೆ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಆದ್ರಿಂದ ನೀರಿಗೆ ತನ್ನದೇ ಆದ ತಾಪಮಾನವಿರುತ್ತೆ. ಈ ನೀರಿನ ತಾಪಮಾನ ಏನಾಗಿರುತ್ತೆ ಅಂದ್ರೆ ಎಲ್ಲಾ ಕಣಗಳ ಚಲನಶಕ್ತಿಯ ಸರಾಸರಿ ಆಗಿರುತ್ತೆ. ಅಂದ್ರೆ ಈ ಎಲ್ಲಾ ಅಣುಗಳು ತಮ್ಮದೇ ಆದ ಚಲನಶಕ್ತಿಯಿಂದ ವಿಭಿನ್ನ ವೇಗದಲ್ಲಿ ಚಲಿಸ್ತಿರುತ್ತೆ. ಈ ಚಲನಶಕ್ತಿಯ ಸರಾಸರಿ ನೀರಿನ ತಾಪವನ್ನ ಕೊಡುತ್ತೆ. ನೀರಿನ ಮೇಲ್ಮೈಯಲ್ಲಿರುವ ಕಣಗಳು ಗಾಳಿಯ ಕಣಗಳ ಜೊತೆ ಸಂಪರ್ಕವನ್ನ ಬೆಳೆಸುತ್ತೆ. ಇದರಿಂದಾಗಿ ಇತರ ಕಣಗಳ ನಡುವೆ ಇರುವ ಆಕರ್ಷಣಾ ಬಲವನ್ನ ಸುಲಭವಾಗಿ ಮುರಿದುಕೊಂಡು ನೀರಾವಿಯಾಗಿ ಪರಿವರ್ತನೆಗೊಳ್ಳುತ್ತೆ. ನೀರಿನ ಮೇಲ್ಮೈಯಲ್ಲಿರುವ ಕಣಗಳ ಚಲನಶಕ್ತಿ ಹೆಚ್ಚು. ಆದ್ರಿಂದ ಚಲನಶಕ್ತಿ ಸರಾಸರಿಯ ಮೇಲೆ ಇದರ ನೇರ ಪರಿಣಾಮ ಬೀರುತ್ತೆ. ಅಂದ್ರೆ ಒಟ್ಟು ಚಲನಶಕ್ತಿ ಕಡಿಮೆ ಆಗುತ್ತೆ. ಆದ್ರಿಂದ ನೀರಿನ ತಾಪ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಬಾಷ್ಪೀಕರಣದಿಂದ ತಂಪು ಮಾಡುವ ಪ್ರಭಾವ ಏರ್ಪಡುತ್ತೆ. ಈ ಸರಾಸರಿ ಕಡಿಮೆ ಆಗೋದನ್ನ ನಾವು ಗಣಿತದ ಒಂದು ಸುಲಭ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. 4, 5, 6 ಅನ್ನುವ ಸಂಖ್ಯೆಗಳಿದೆ. ಇದರ ಸರಾಸರಿ ಬಂದು 4 + 5 + 6 ಅಂದ್ರೆ 15 / 3 ಬಂದು 5 ಕೊಡುತ್ತೆ. ಸರಾಸರಿ 5 ಆಗಿದೆ. ಈಗ 4, 5, 6ರಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನ ನಾವು ಡಿಲೀಟ್ ಮಾಡ್ಬಿಡೋಣ. ಅಂದ್ರೆ 6ಅನ್ನ ತಗೊಳ್ಳೋದು ಬೇಡ. ಈಗ ಸರಾಸರಿಯನ್ನ ಕಂಡುಹಿಡಿದ್ರೆ 9 / 2 4.5 ಸಿಕ್ಕತ್ತೆ. ಸರಾಸರಿ 5ರಿಂದ 4.5ಕ್ಕೆ ಇಳಿದಿದೆ. ಈ ರೀತಿ ಹೆಚ್ಚು ಚಲನಶಕ್ತಿ ಇರುವ ಒಂದು ನೀರಿನ ಕಣ ಆವಿಯಾಗೋದ್ರಿಂದ ಎಲ್ಲಾ ಕಣಗಳ ಚಲನಶಕ್ತಿಯ ಸರಾಸರಿ ಕಡಿಮೆ ಆಗುತ್ತೆ. ಅದರಿಂದ ನೀರಿನ ತಾಪ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಬಾಷ್ಪೀಕರಣದಿಂದ ತಂಪು ಮಾಡುವ ಪ್ರಭಾವ ಏರ್ಪಡುತ್ತೆ. ನಾವು ಬೆವರಿದಾಗ ನೀರು ಹೊರಗೆ ಬಂದಿರುತ್ತಲ್ವಾ, ಈ ನೀರು ಆವಿ ಆಗ್ಬೇಕಲ್ವಾ. ಈ ನೀರು ಏನ್ ಮಾಡುತ್ತೆ, ನಮ್ಮ ತ್ವಚೆಯಲ್ಲಿರುವ ಶಾಖವನ್ನ ತಗೊಂಡು ಆವಿಯಾಗುತ್ತೆ. ಆದ ಕಾರಣ ನಮ್ಮ ದೇಹ ತಣ್ಣಗಾಗತ್ತೆ. ಇನ್ನು ಮಣ್ಣಿನ ಮಡಿಕೆಯಲ್ಲಿ ಅತಿ ಸಣ್ಣ ರಂಧ್ರಗಳಿರುತ್ತೆ. ಆ ರಂಧ್ರಗಳ ಮೂಲಕ ನಾವು ಹಾಕಿರ್ತೀವಲ್ಲ ನೀರು, ಆ ನೀರು ಸ್ವಲ್ಪ ಹೊರಗೆ ಬಂದಿರುತ್ತೆ. ಹೊರಗೆ ಬಂದ ನೀರು ಬಾಷ್ಪೀಕರಣಗೊಳ್ಳುತ್ತದೆ. ಬಾಷ್ಪೀಕರಣದ ವೇಳೆ ನೀರು ತನ್ನ ಸುತ್ತಲಿನ ಉಷ್ಣತೆಯನ್ನ ತೆಗೆದುಕೊಳ್ಳುತ್ತದೆ. ಈ ಉಷ್ಣತೆ ಪಾತ್ರೆಯೊಳಗಿನ ನೀರಿನಿಂದ ತೆಗೆದುಕೊಳ್ಳಲ್ಪಡುವುದರಿಂದ ಪಾತ್ರೆಯೊಳಗಿನ ನೀರು ತಂಪಾಗುತ್ತೆ.